ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ವರಾಹ ಪುರಾಣದಲ್ಲಿ ಹೇಳಿರುವ ಗೀತಾ ಮಾಹಾತ್ಮ್ಯ ಶ್ರವಣಕ್ಕೆ ಸ್ವಾಗತ. ಓಂ ಅಥ ಗೀತಾ ಮಹಾತ್ಮ್ಯಂ. ಧರೋವಾಚ ಭಗವನ್ ಪರಮೇಶಾನ ಭಕ್ತಿರವ್ಯಭಿಚಾರಿಣಿ ಪ್ರಾರಬ್ಧಂ ಭುಜಮಾನಸ್ಯ ಕಥಂ ಭವತಿ ಹೇ ಪ್ರಭೋ. ಭೂದೇವಿಯು ಹೇಳಿದ್ದು, ಹೇ ಭಗವಂತ, ಪ್ರಾರಬ್ಧವನ್ನು ಅನುಭವಿಸುವವನಿಗೆ ಅಸ್ಖಲಿತವಾದ ಭಕ್ತಿಯು ಹೇಗೆ ಉಂಟಾಗುವುದು? ಶ್ರೀ ವಿಷ್ಣುರುವಾಚ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ. ವಿಷ್ಣುವು ಹೇಳಿದ್ದು, ದೇವಿ, ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಗೀತೆಯನ್ನು ಬಿಡದೆ, ಅಂದರೆ ಭಗವದ್ಗೀತೆಯನ್ನು ಬಿಡದೆ ಅಭ್ಯಾಸ ಮಾಡುವುದರಿಂದ ಬಂಧನಕ್ಕೆ ಬೀಳದೆ ಮುಕ್ತನಾಗಬಲ್ಲನು. ಅವನೇ ಈ ಲೋಕದಲ್ಲಿ ಸುಖಿ. ಮಹಾಪಾಪಾದಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನೇದಲಮಂಬುವತ್. ನೀರಿನಲ್ಲಿರುವ ತಾವರೆಯಂತೆ ಗೀತಾಧ್ಯಾನ ತತ್ಪರನಿಗೆ ಪರ್ವತದಂತಹ ಪಾಪಗಳು ಅಂಟಲಾರವು. ಗೀತಾಯಾ ಪುಸ್ತಕಂ ಯತ್ರ ಯತ್ರ ಪಾಠಃ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಗೀತಾ ಗ್ರಂಥವಿರುವ ಸ್ಥಳದಲ್ಲಿ, ಗೀತಾ ಪಾರಾಯಣ ಜರುಗುವ ಸ್ಥಳದಲ್ಲಿ ಪ್ರಯಾಗ ಮೊದಲಾದ ಸರ್ವ ತೀರ್ಥಗಳು ನೆಲೆಸಿರುವವು. ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ ಗೋಪಾಲಾ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದೈಃ. ಗೀತಾ ಗೋಷ್ಠಿಯು ನಡೆಯುವ ಸ್ಥಳದಲ್ಲಿ ದೇವತೆಗಳು, ಋಷಿಗಳು, ಯೋಗಿಗಳು, ಪನ್ನಗರು, ಗೋಪಿಕೆಯರು, ಗೋಪರು, ನಾರದ, ಉದ್ಧವಾದಿಗಳು ಸದಾ ವಾಸಿಸುತ್ತಿರುವರು. ಸಹಾಯೋಜಾಯತೆ ಶೀಘ್ರಂ ಯತ್ರ ಗೀತಾ ಪ್ರವರ್ತತೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವೀ ನಿವಸಾಮಿ ಸದೈವ ಹಿ. ಭೂದೇವಿ, ಗೀತಾ ಪಠನ, ಪಾಠನ, ಶ್ರವಣ, ವಿಚಾರಗಳು ಜರುಗುವ ಸ್ಥಳದಲ್ಲಿ ತಪ್ಪದೆ ನಾನಿರುತ್ತೇನೆ. ಗೀತಾಶ್ರಯೇಹಂ ತಿಷ್ಠಾಮಿ ಗೀತಾ ಮೇ ಚೋತ್ತಮಂ ಗೃಹಂ ಗೀತಾಜ್ಞಾನಮುಪಾಶ್ರಿತ್ಯ ತ್ರೀನ್ ಲೋಕಾನ್ ಪಾಲಯಾಮ್ಯಹಂ. ನಾನು ಗೀತೆಯನ್ನು ಆಶ್ರಯಿಸಿ ಇರುತ್ತೇನೆ. ಗೀತೆ ನನಗೆ ಉತ್ತಮ ಗ್ರಹ. ಗೀತಾ ಜ್ಞಾನ ಪ್ರಭಾವದಿಂದ ನಾನು 3 ಲೋಕಗಳನ್ನು ಪರಿಪಾಲಿಸುತ್ತೇನೆ. ಗೀತಾ ಮೇ ಪರಮಾ ವಿದ್ಯಾ ಬ್ರಹ್ಮರೂಪಾ ನ ಸಂಶಯಃ ಅರ್ಧಮಾತ್ರಾಕ್ಷರಾ ನಿತ್ಯಾ ಸ್ವಾನಿರ್ವಾಚ್ಯ ಪದಾತ್ಮಿಕಾ. ಬ್ರಹ್ಮ ಸ್ವರೂಪವು, ಪ್ರಣವ ಸ್ವರೂಪವು, ಅನಿರ್ವಾಚ್ಯವೂ ಶಾಶ್ವತವೂ ಆದ ಗೀತೆಯು ಪರಮ ವಿದ್ಯೆ ಎಂದು ನನ್ನ ಅಭಿಪ್ರಾಯ. ಚಿದಾನಂದೇನ ಕೃಷ್ಣೇನ ಪ್ರೋಕ್ತ ಸ್ವಮುಖತೋರ್ಜುನಂ ವೇದತ್ರಯೇ ಪರಾನಂದ ತತ್ವಾರ್ಥ ಜ್ಞಾನ ಸಂಯುತ.
ವೇದ ಸಾರವಾದ ಈ ತತ್ವಶಾಸ್ತ್ರವನ್ನು ಚಿದಾನಂದ ಘನನಾದ ಶ್ರೀಕೃಷ್ಣನು ಅರ್ಜುನನಿಗೆ ಸ್ವಯಂ ಬೋಧಿಸಿದನು. ಯೋಷ್ಟಾದಶಂ ಜಪೇ ನಿತ್ಯಂ ನರೋ ನಿಶ್ಚಲಮಾನಸಃ ಜ್ಞಾನಸಿದ್ಧಿಂ ಸಲಭತೆ ತತೋ ಯಾತಿ ಪರಂ ಪದಂ. ನಿಶ್ಚಲ ಚಿತ್ತದಿಂದ ಗೀತಾ ಗ್ರಂಥವೆಲ್ಲವನ್ನು ಪಾರಾಯಣ ಮಾಡುವವನು ಜ್ಞಾನ ಸಿದ್ಧಿಯನ್ನು ಪಡೆದು ಮೋಕ್ಷವನ್ನು ಪಡೆಯುತ್ತಾನೆ. ಪಾಠೇ ಸಮರ್ಥ ಸಂಪೂರ್ಣೇ ತತೋರ್ಧಂ ಪಾಠಮಾಚರೇತ್ ತದಾ ಗೋದಾನಜಂ ಪುಣ್ಯಂ ಲಭತೆ ನಾತ್ರ ಸಂಶಯಃ. ಗ್ರಂಥವನ್ನು ಪೂರ್ತಿ ಪಾರಾಯಣ ಮಾಡಲು ಅಸಮರ್ಥನಾದವನು ಅರ್ಧವನ್ನು ಪಾರಾಯಣ ಮಾಡಬಹುದು. ಅಂಥವನು ಗೋದಾನವನ್ನು ಮಾಡಿದ ಪುಣ್ಯವನ್ನು ಪಡೆಯುತ್ತಾನೆ. ತ್ರಿಭಾಗಂ ಪಠಮಾನಸ್ತು ಗಂಗಾ ಸ್ನಾನ ಫಲಂ ಲಭೇತ್ ಷಡಂಶಂ ಜಪಮಾನಸ್ತು ಸೋಮಯಾಗ ಫಲಂ ಲಭೇತ್. ಮೂರನೆಯ ಒಂದು ಭಾಗ ಅಂದರೆ 6 ಅಧ್ಯಾಯಗಳನ್ನು ಪಾರಾಯಣ ಮಾಡಿದವನಿಗೆ ಗಂಗಾ ಸ್ನಾನ ಫಲವು ಲಭಿಸುತ್ತದೆ. 6ನೆಯ ಒಂದು ಭಾಗ ಅಂದರೆ 3 ಅಧ್ಯಾಯಗಳನ್ನು ಪಾರಾಯಣ ಮಾಡಿದವನಿಗೆ ಸೋಮಯಾಗದ ಫಲ ಲಭಿಸುತ್ತದೆ. ಏಕಾಧ್ಯಾಯಂ ತು ಯೋ ನಿತ್ಯಂ ಪಠತೆ ಭಕ್ತಿ ಸಂಯುತಃ ರುದ್ರಲೋಕಮವಾಪ್ನೋತಿ ಗಣೋ ಭೂತ್ವಾವಸೇಚ್ಛಿರಂ. ಒಂದು ಅಧ್ಯಾಯವನ್ನು ನಿತ್ಯವೂ ಭಕ್ತಿಯಿಂದ ಪಠಿಸುವವನು ರುದ್ರ ಗಣಗಳೊಂದಿಗೆ ರುದ್ರ ಲೋಕದಲ್ಲಿ ವಾಸ ಮಾಡುತ್ತಾನೆ. ಅಧ್ಯಾಯಂ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಠತೆ ನರಃ ಸ ಯಾತಿ ನರತಾಂ ಯಾವತ್ ಮನ್ವಂತರಂ ವಸುಂಧರೆ. ಹೇ ವಸುಂಧರಾ ದೇವಿ, ಅಧ್ಯಾಯವನ್ನಾಗಲಿ ಶ್ಲೋಕಗಳ ಒಂದು ಚರಣವನ್ನೇ ಆಗಲಿ ನಿತ್ಯವೂ ಪಠಿಸುವವನು ಮನ್ವಂತರ ಕಾಲ ಮನುಷ್ಯ ಜನ್ಮವನ್ನು ಪಡೆಯುತ್ತಾನೆ. ಗೀತಾಯಾ ಶ್ಲೋಕ ದಶಕಂ ಸಪ್ತ ಪಂಚಚತುಷ್ಟಯಂ ದೌತ್ರೀನೇಕಂ ತದರ್ಧಂ ವಾ ಶ್ಲೋಕಾನಾಂ ಯಃ ಪಠೇನ್ನರಃ. ಚಂದ್ರಲೋಕಮವಾಪ್ನೋತಿ ವರ್ಷಾಣಾಮಯುತಂ ಧ್ರುವಂ ಗೀತಾಪಾಠ ಸಮಾಯುಕ್ತ ಮೃತೋ ಮಾನುಷತಾಂ ವ್ರಜೇತ್. ಗೀತಾ ಶ್ಲೋಕಗಳನ್ನು 10, 7, 5, 4, 3, 1 ಇಲ್ಲವೇ ಅರ್ಧವನ್ನಾಗಲಿ ಪಠಿಸುತ್ತಾ ಸಾಯುವವನು ಮಾನುಷ ಜನ್ಮವನ್ನು ಪಡೆಯುತ್ತಾನೆ. ಗೀತಾಭ್ಯಾಸಂ ಪುನಃ ಕೃತ್ವಾ ಲಭತೆ ಮುಕ್ತಿಮುತ್ತಮಂ ಗೀತೇತ್ಯುಚ್ಚಾರ ಸಂಯುಕ್ತ ಮ್ರಿಯಮಾಣೋ ಗತಿಂ ಲಭೇತ್. ಹೆಚ್ಚೇಕೆ ಗೀತಾಭ್ಯಾಸಿಗೆ ಮುಕ್ತಿಯು ಕರತಲಾಮಲಕ. ಗೀತೆಯನ್ನು ಉಚ್ಚರಿಸುತ್ತಾ ಸತ್ತರೂ ಸದ್ಗತಿಯು ಲಭಿಸುತ್ತದೆ. ಗೀತಾರ್ಥಶ್ರವಣಾಸಕ್ತ ಮಹಾಪಾಪಯುತೋಪಿ ವಾ ವೈಕುಂಠಂ ಸಮವಾಪ್ನೋತಿ ವಿಷ್ಣುನಾ ಸಹ ಮೋದತೆ. ಗೀತಾ ಶ್ರವಣ ತತ್ಪರನು ಮಹಾಪಾಪಿಯಾದರೂ ವೈಕುಂಠವನ್ನು ಹೊಂದಿ ಮಹಾವಿಷ್ಣುವಿನ ಜೊತೆಯಲ್ಲಿ ಸುಖವನ್ನು ಅನುಭವಿಸುತ್ತಾನೆ. ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವಾ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತಃ ಸ ವಿಜ್ಞೇಯ
ದೇಹಾಂತೆ ಪರಮಂ ಪದಂ. ಗೀತಾರ್ಥವನ್ನು ಅನುಸಂಧಾನ ಮಾಡುವವನು ವಿವಿಧ ಸತ್ಕರ್ಮಗಳನ್ನು ಆಚರಿಸುವವನಾಗಿ ದೇಹಾಂತ್ಯದಲ್ಲಿ ಪರಮ ಪದವಿಯನ್ನು ಪಡೆಯುತ್ತಾನೆ. ಅವನು ಜೀವನ್ಮುಕ್ತನು. ಗೀತಾಮಾಶ್ರಿತ್ಯ ಬಹವಃ ಬುಭುಜೋ ಜನಕಾದಯಃ ನಿರ್ಧೂತಕಲ್ಮಷಾಲೋಕೆ ಗೀತಾಯಾತಾಃ ಪರಂ ಪದಂ. ಜನಕಾದಿ ಮಹಾರಾಜರ್ಷಿಗಳು ಗೀತೆಯನ್ನು ಆಶ್ರಯಿಸಿ ಪಾಪರಹಿತರಾಗಿ ಪರಮ ಪದವಿಯನ್ನು ಪಡೆಯಲು ಸಮರ್ಥರಾದರು. ಗೀತಾಯಾಃ ಪಠನಂ ಕೃತ್ವಾ ಮಾಹಾತ್ಮ್ಯಂ ನೈವ ಯಃ ಪಠೇತ್ ವೃಥಾ ಪಾಠೋ ಭವೇತ್ ತಸ್ಯ ಶ್ರಮ ಏವ ಹ್ಯುದಾಹೃತಃ. ಗೀತಾ ಪಾರಾಯಣವನ್ನು ಮಾಡಿ ಮಹಾತ್ಮೆಯನ್ನು ಪಠಿಸದಿದ್ದರೆ ಅವನ ಶ್ರಮವೆಲ್ಲವೂ ವ್ಯರ್ಥವಾಗುತ್ತದೆ. ಏತನ್ಮಾಹಾತ್ಮ್ಯ ಸಂಯುಕ್ತಂ ಗೀತಾಭ್ಯಾಸಂ ಕರೋತಿ ಯಃ ಸತತ್ಫಲಮವಾಪ್ನೋತಿ ದುರ್ಲಭಾಂ ಗತಿಮಾಪ್ನಯಾತ್. ಆದುದರಿಂದ ಈ ಮಹಾತ್ಮೆಯೊಂದಿಗೆ ಗೀತೆಯನ್ನು ಪಾರಾಯಣ ಮಾಡುವವನು ಮೇಲೆ ಹೇಳಿದ ಫಲಗಳನ್ನು ಪಡೆಯುತ್ತಾನೆ. ಮಾಹಾತ್ಮ್ಯಾಮೇತದ್ಗೀತಾಯಾಃ ಮಯಾ ಪ್ರೋಕ್ತಂ ಸನಾತನಂ ಗೀತಾಂತೆ ಚ ಪಠೇದ್ಯಸ್ತು ಯದುಕ್ತಂ ತತ್ಫಲಂ ಭವೇತ್. ಸನಾತನವಾದ ಈ ಗೀತಾ ಮಹಾತ್ಮೆಯನ್ನು ಗೀತಾ ಪಾರಾಯಣದ ಮೊದಲಿಗೆ ಮತ್ತು ನಂತರವೂ ಪಠಿಸುವವನು ಯಥೋಕ್ತ ಫಲವನ್ನು ಪಡೆಯುವನು. ಇತಿ ಶ್ರೀ ವರಾಹ ಪುರಾಣೇ ಶ್ರೀ ಗೀತಾ ಮಹಾತ್ಮ್ಯಂ ಸಂಪೂರ್ಣಂ. ಹೀಗೆ ಭೂಮಿದೇವಿಗೆ ಶ್ರೀ ವಿಷ್ಣುವಿನಿಂದ ಹೇಳಲ್ಪಟ್ಟ ಶ್ರೀ ವರಾಹ ಪುರಾಣದಲ್ಲಿರುವ ಶ್ರೀ ಗೀತಾ ಮಹಾತ್ಮ್ಯವು ಸಮಾಪ್ತವಾಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.